ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18/8/25। मीठे बच्चे, जिसे बाबा गाइड है ऐसे गाइड बन सबको घर का रास्ता बताना है, अंधों की लाठी बनना है। ಮಧುರ ಮಕ್ಕಳೇ, ಹೇಗೆ ಬಾಬಾ ಗೈಡ್ ಇದ್ದಾರೆ, ಮಾರ್ಗದರ್ಶಕರಿದ್ದಾರೆ, ಅದೇ ರೀತಿಯಾಗಿ ತಾವೂ ಸಹ ಗೈಡ್ ಆಗಿ ಮನೆಯ ಮಾರ್ಗವನ್ನು ಎಲ್ಲರಿಗೂ ತಿಳಿಸಿಕೊಡಬೇಕಾಗಿದೆ. ಕುರುಡರಿಗೆ ಊರುಗೋಲಾಗಬೇಕಿದೆ. ಹೇಗೆ ಬಾಬಾ ಗೈಡ್ ಆಗಿ ಬಂದಿದ್ದಾರೆ, ತಮ್ಮ ಪರಮ ಶ್ರೇಷ್ಠ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ತಮ್ಮ ಸಮಾನ ಮಕ್ಕಳನ್ನು ಮಾಡಿಕೊಳ್ಳೋದಕ್ಕಾಗಿ ಅಥವಾ ಮಕ್ಕಳ ಕಾನ್ಷಿಯಸ್ಸನ್ನು ದೇಹಭಾನದಿಂದ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ತರುವಂಥದ್ದಕ್ಕಾಗಿ ಏನು ಬಾಬಾ ಗೈಡ್ ಮಾಡ್ತಾ ಇದ್ದಾರೆ. ಗೈಡ್ ಮಾಡೋ ಸಲುವಾಗಿ ಭಲೇ ಬಾಬಾ ದೇಹ ಸಾಕಾರದ ಸ್ಥೂಲ ಶರೀರದ ಆಧಾರ ಪಡೆದರೂ ಕೂಡ ಬಾಬಾ ತಮ್ಮ ಮೂಲ ಪರಮ ಸ್ಥಿತಿಯಲ್ಲಿ ಇದ್ದುಕೊಂಡು ಮಕ್ಕಳಿಗೆ ಗೈಡ್ ಮಾಡ್ತಾ ಇರ್ತಾರೆ. ಹಾಗೆಯೇ ತಾವು ಕೂಡ ಅನ್ಯರಿಗೆ ಗೈಡ್ ಮಾಡಿ ಮನೆಯ ಮಾರ್ಗವನ್ನು ತಿಳಿಸ್ಬೇಕಾಗಿದೆ ಅಂತಾರೆ ಬಾಬಾ. ಗೈಡ್ ಮಾಡೋದು ಅಂತಂದರೆ ತಾವು ಸಹ ಬಾಬಂತರ ಗೈಡ್ ಆಗ್ರಿ. ಬಾಬಾ ಹೇಗೆ ಗೈಡ್ ಇದ್ದಾರೆ, ದೇಹದ ಜಗತ್ತಿನಲ್ಲಿ ದೇಹದೊಳಗೆ ಬಂದರೂ ಕೂಡ ಬಾಬಾ ತಮ್ಮ ಸುಪ್ರೀಂ ಕಾನ್ಷಿಯಸ್ ಆ ಪರಂ ಶಾಂತಿಯ ಸ್ಥಿತಿ, ಆ ಪರಮ ತಮ್ಮ ಒಂದು ಸತ್ಯವನ್ನು ಮರೆಯದೆ ಹೇಗೆ ಬಾಬಾ ಮಕ್ಕಳಿಗೆ ನಾಲೆಜ್ ಕೊಡ್ತಾರೋ ಅದೇ ರೀತಿಯಾಗಿ ನಾವು ಆತ್ಮ ಇದೇನನ್ನುವಂಥ ಈ ಸುಪ್ರೀಂ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ಮೈಂಡ್ ಒಳಗೆ ಇಲ್ಲಿವರೆಗೆ ಏನೆಲ್ಲ ಬಿಲೀಫ್ ಸಿಸ್ಟಮ್ ಇವೆ, ಮನುಷ್ಯ ಜೀವನದೊಳಗೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮನುಷ್ಯರ ಪ್ರತಿಯಾಗಿ ಏನು ಭಾವನೆಗಳು ವಿಚಾರಗಳಿವೆ ಕಿ ನಾವು ಮನುಷ್ಯ ಇದ್ದೀವಿ, ನಾವು ಸಂಬಂಧಿಕರ ಮಾತುಗಳನ್ನು ಕೇಳಬೇಕಾಗ್ತದ, ಅಥವಾ ಇದು ಜೀವನ ಹಿಂಗದ, ಇದು ಹೀಗೆ ಮಾಡಲೇಬೇಕು, ಹೀಗಾಗಲೇಬೇಕು ಅಂತ ಬಾಬಾ ಹೇಳ್ತಾರೆ. ಇದು ಎಲ್ಲವೂ ಡ್ರಾಮಾದಲ್ಲಿ ನಡೀತಾ ಇದೆ. ಈ ಡ್ರಾಮಾ ಬಿಟ್ಟು ನೀನೊಂದು ಶ್ರೇಷ್ಠ ಚೇತನ ಇದಿ, ಅದರ ಸ್ಮೃತಿಯೊಳಗಿರು. ಆ ಚೇತನ ಸದಾ ಶಾಂತಿದೆ, ಆ ಆಂತರಿಕ ಚೇತನ ನಿರಂತರ ಭರ್ಪೂರಿದೆ, ಆಂತರಿಕ ಚೇತನ ಪವಿತ್ರ ಇದೆ. ಆ ಪವಿತ್ರತೆಯ ಚೇತನದೊಳಗೆ ಬರ್ರಿ, ಪ್ರಜ್ಞೆಯೊಳಗೆ ಬರ್ರಿ ಅಂತ ಬಾಬಾ ನಮಗೆ ಗೈಡ್ ಏನು ಮಾಡ್ತಿದ್ದಾರ. ಅದೇ ರೀತಿಯಾಗಿ ಅನ್ಯರಿಗೆ ನಾವು ಗೈಡ್ ಆಗಬೇಕು. ಜೊತೆಯಲ್ಲಿ ಆತ್ಮ ಈ ಮೈಂಡಿಗೆ ಗೈಡೆನ್ಸ್ ಕೊಡಬೇಕಾಗಿದೆ. ಈ ಮೈಂಡ್ ಒಳಗೆ ಅನೇಕ ಜನ್ಮದ ದೇಹ, ಮಾಲೀಕ ಅಥವಾ ನಾವು ಬಡವ, ಶ್ರೀಮಂತ, ಕಮ್ಮ, ಶ್ರೇಷ್ಠ ಅನ್ನುವಂಥ ದೇಹ ಅಭಿಮಾನ ತುಂಬಿರೋದ್ರಿಂದ ಈ ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳಿಗೆ ಗೈಡ್ ಮಾಡಬೇಕಾಗಿದೆ. ಆತ್ಮ ಇದ್ದೀನಿ, ಸಂಪೂರ್ಣ ಸತ್ಯ ಇದ್ದೀನಿ ಅನ್ನುವಂಥ ಗೈಡೆನ್ಸ್ ಮಾಡ್ತಾ ಜೊತೆಯಲ್ಲಿ ಅನ್ಯ ಆತ್ಮರ ಮನಸ್ಸುಗಳಿಗೆ ಅನ್ಯ ಆತ್ಮರ ಮನಸ್ಸುಗಳೊಳಗೆ ಅವರಿಗೂ ಈ ಭಾವನೆ ತುಂಬಿದೆ. ನಾನು ಅಂದ್ರೆ ದೇಹ, ನಾನಂದ್ರೆ ರೋಲ್, ನಾನಂದ್ರೆ ಶರೀರ, ಅಥವಾ ನಾನಂದ್ರೆ ಮಗಳು, ಮಗ, ಅಪ್ಪ, ಅಮ್ಮ ಅನ್ನುವಂಥದ್ದು ಏನು ತುಂಬಿದೆ. ಇದರಿಂದ ಅವರಿಗೂ ಮುಕ್ತ ಮಾಡಿ ಅವರ ಮೂಲ ಸತ್ಯದ ಕಡೆಗೆ ವಾಪಸ್ ಅವರನ್ನು ಮುಟ್ಸೋ ಸಲುವಾಗಿ ಅವರ ಒಂದು ಆತ್ಮೀಯ ಸತ್ಯ, ಸೈಲೆನ್ಸ್ನ ಸ್ಟೇಜ್. ಮನೆ ಅಂದರೆ ಶಾಂತಿ, ಮನಸ್ಸಿಗೆ ಮನೆ, ಈ ಆತ್ಮದ ಆಂತರಿಕ ಸ್ಥಿತಿಯೇ ಮನೆಯಾಗಿದೆ. ಅದಕ್ಕೆ ಮನೆಯ ಮಾರ್ಗವನ್ನು ಹೇಳ್ಕೊಡ್ರಿ ಅಂತಾರೆ ಬಾಬಾ. ಗೈಡ್ ಆಗಿ, ಬಾಬನಂತೆಯೇ ಗೈಡ್ ಆಗಿ ನೀವು ಮನೆಯ ಮಾರ್ಗವನ್ನು ಹೇಳ್ಕೊಡ್ರಿ. ಅಂದರೆ ಸೈಲೆನ್ಸ್ನಲ್ಲಿ ಸ್ಥಿತ ಆಗುವ ಗೈಡೆನ್ಸ್ ಮಾಡ್ರಿ. ಅಂಧೋಂಕಿ ಲಾಟಿ ಬನ್ನ ಹೇ, ಕುರುಡರಿಗೆ ಉರುಗೋಲಾಗೋದು ಅಂತಂದರೆ ಅವರ ಶ್ರೇಷ್ಠ ಕಾನ್ಷಿಯಸ್ಸಿಂದ, ಆತ್ಮಚೇತನದಿಂದ ದೂರಿದ್ದಾರೆ. ದೇಹದ ಒಂದು ಭಾನದಲ್ಲಿರುವಂಥವರಿಗೆ ನಮ್ಮ ಒಂದು ಶ್ರೇಷ್ಠ ಸ್ಮೃತಿಯಿಂದ, ನಮ್ಮ ಶ್ರೇಷ್ಠ ದೃಷ್ಟಿಯಿಂದ, ನಮ್ಮ ಭಾವನೆಗಳು ಅವರಿಗೆ ಅವರ ದೇಹಭಾನದಿಂದ ಮುಕ್ತ ಆಗಲಿಕ್ಕೆ ಹೆಲ್ಪ್ ಮಾಡಬೇಕು. ಇಂತಹ ಗೈಡ್ ಆಗಬೇಕು ಅಂತಾರೆ ಬಾಬಾ. ಪ್ರಶ್ನೆ: इस बने बनाए अनादि ड्रामा का राज कौन सा है जो तुम बच्चे ही जानते हो? ಈ ಮಾಡಲ್ಪಟ್ಟಿರುವಂಥ ಡ್ರಾಮಾದ ರಹಸ್ಯ ಏನಾಗಿವೆ? ಈ ರಹಸ್ಯಗಳನ್ನು ತಾವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. उत्तर: यह बना बनाया अनादि ड्रामा है, इसमें न तो कोई एक्टर ऐड हो सकता है, न कोई कम हो सकता है. मोक्ष किसी को भी मिलता नहीं. ಬಾಬಾ ಹೇಳ್ತಾರೆ, ಇದು ವಿಶ್ವ ಅನಾದಿ ನಾಟಕ ಇದೆ.
ಈ ರೆಕಾರ್ಡೆಡ್ ಡ್ರಾಮಾದ ಒಂದು ರಹಸ್ಯ ಏನಿದೆ, ಇದು ಬಾಬಾ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ಮತ್ತು ತಿಳ್ಕೊಳ್ಳೋರು ಕೂಡ ನಾವು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರಹಸ್ಯ ಯಾವುದು ಅಂತಂದರೆ, ಇದು ಮಾಡಲ್ಪಟ್ಟಂತಹ ರೆಕಾರ್ಡೆಡ್ ಡ್ರಾಮಾ ಇದೆ. ಕೆಲವರಿಗೆ ಅನ್ನಿಸ್ತದ ರೆಕಾರ್ಡ್ ಯಾವಾಗಾಯಿತು ಅಂತ. ಆದರೆ ಯಾವಾಗ ನಾವು ಈ ಡ್ರಾಮಾದೊಳಗಿರ್ತೀವಿ, ರೋಲ್ ಒಳಗೆ, ಕ್ಯಾರೆಕ್ಟರ್ ಒಳಗಿದ್ದುಕೊಂಡು ನಾ ಆತ್ಮ ಶರೀರದ ಒಳಗಿದ್ದೀನಿ ಅಂತ ಅನುಭವ ಮಾಡ್ತೀವಿ, ನಮಗೆ ಪ್ರಶ್ನೆ ಹೇಳ್ತದ ರೆಕಾರ್ಡ್ ಯಾವಾಗಾಯಿತು ಅಂತ. ಯಾವಾಗ ನಾವು ಈ ದೇಹದ ಜಗತ್ತು, ಈ ದೇಹದ ದುನಿಯಾದಿಂದ, ಡ್ರಾಮಾದಿಂದ ಹೊರಗಡೆ ಅನುಭವ ಮಾಡ್ತೀವಿ, ನಾ ಆತ್ಮ ಈ ಡ್ರಾಮಾದಿಂದ ಡಿಟ್ಯಾಚ್ ಇದ್ದೀನಿ ಅಂತ ನನ್ನ ಪರಮ ಸ್ಥಿತಿಯೊಳಗೆ, ಆಗ ಈ ಪ್ರಶ್ನೆನೇ ಬರೋದಿಲ್ಲ, ಈ ವಿಚಾರಗಳೇ ಹೇಳೋದಿಲ್ಲ. ಎಲ್ಲ ಈ ಪ್ರಶ್ನೆ, ಈ ಉಲ್ಝನ್, ಈ ದ್ವಂದ್ವ, ಗೊಂದಲ, ಈ ಅನೇಕ ರೀತಿಯ ಮನಸ್ಸಿನಲ್ಲಿ ನಡೀತಾ ಇರುವಂಥ ಕೋಲಾಹಲ, ಆಹಾಕಾರ, ಇವೆಲ್ಲಗಳಿಂದ ಆತ್ಮ ಮುಕ್ತಿದೆ. ಸೊ ಯಾವಾಗ ನಾವು ಡ್ರಾಮಾದ ಒಳಗಿದ್ದೀವಿ ಅನ್ಕೋತೀವಿ, ಅನುಭವ ಮಾಡ್ತೀವಿ, ಆವಾಗಲೇ ಇವೆಲ್ಲ ಹೇಳಲಿಕ್ಕೆ ಶುರುವಾಗ್ತವೆ. ಯಾವಾಗ ನಾ ಆತ್ಮ ಇವೆಲ್ಲದರಿಂದ ಪರಿ ಆಗ್ತೀನಿ, ಯಾವ ಒಂದು ಈ ಡ್ರಾಮಾದ ಸಂಕಲ್ಪಗಳು ಎಲ್ಲದರಿಂದ ಆತ್ಮ ತನ್ನ ಮೂಲ ಸೈಲೆನ್ಸ್ ಸ್ಟೇಜ್ ಒಳಗೆ ಇರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಮಾಡಲ್ಪಟ್ಟಂಥ ನಾಟಕ ಇದೆ. ಈ ನಾಟಕದಲ್ಲಿ ಯಾವುದೇ ಆ್ಯಕ್ಟರ್ ಆ್ಯಡ್ ಆಗೋದಿಲ್ಲ, ಯಾವುದೇ ಆ್ಯಕ್ಟರ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಲೌಕಿಕ ಜಗತ್ತಿನೊಳಗೆ ಒಬ್ಬ ಸಿನಿಮಾದ ಹೀರೋ ಆ್ಯಕ್ಟಿಂಗ್ ಮಾಡ್ತಾ ಸೀರಿಯಲ್ ಒಳಗೆ ಆ ಹೀರೋಗೆ ಏನಾರ ಆದ್ರೆ, ಅಥವಾ ಎಲ್ಲೋ ಹೋಗೋದು ಬಂದ್ರೆ, ಅಥವಾ ಡೈರೆಕ್ಟರ್ ಜೊತೆಗೆ ಏನಾದರೂ ಅಂಥದ್ದವನು ನಡೀತು ಅಂದರೆ ಬೇರೆದವ್ರು ಅದರಲ್ಲಿ ಆ್ಯಡ್ ಆಗ್ತಾರೆ, ಇಲ್ಲ ಎಕ್ಸ್ಚೇಂಜ್ ಮಾಡ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡ್ತಿರ್ತಾರೆ. ಆದರೆ ಈ ಡ್ರಾಮಾದಲ್ಲಿ ಹಾಗಿಲ್ಲ, ಫಿಕ್ಸ್ ಇದೆ ಇದು. ಈ ಡ್ರಾಮಾದಲ್ಲಿ ಯಾರಿದ್ದಾರೋ ಅವರೇ ಮತ್ತೆ ವಾಪಸ್ ಬರ್ತಾರೆ, ಯಾರು ಇಲ್ಲವೋ ಅಥವಾ ಯಾರಾದರೂ ಇದ್ರಾಗ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಎಷ್ಟು ಆತ್ಮಗಳದ್ದು ಪಾರ್ಟ್ ಇದೆ ಅಷ್ಟೇ ಆತ್ಮ ಬರ್ತಾರೆ, ಯಾರೂ ಕಮ್ಮಿ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. ಇನ್ನು ಕಲಿಯುಗದ ಎಂಡ್ ಒಳಗೆ ಎಷ್ಟು ಆತ್ಮಗಳಿರಬೇಕು ಅಷ್ಟೇ ಆಗ್ತಾರೆ, ಯಾರೂ ಕಡಿಮೆ ಆಗೋದಿಲ್ಲ. ಇನ್ನು ಬಾಬಾ ಹೇಳ್ತಾರೆ, ಮೋಕ್ಷ ಯಾರಿಗೂ ಸಿಗೋದಿಲ್ಲ. ಮೋಕ್ಷ ಅಂದರೆ ಜನನ ಮರಣದ ಚಕ್ರದಿಂದ ಮುಕ್ತಿ. ಕೋಯಿ ಕೆಹೆ ಕಿ ಹಮ್ ಇಸ್ ಅವಾಗಮನ್ ಕೆ ಚಕ್ರ ಮೇ ಆಯೇ ಹಿ ನಹಿ. ಕೆಲವ್ರು ಹೇಳ್ತಾರೆ, ಈ ಜನನ ಮರಣದ ಚಕ್ರದಲ್ಲಿ ನಾನು ಬರುವುದೇ ಬೇಡ ಅಂತ ಕೆಲವ್ರು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಹಾಂ ಮೋಕ್ಷ, ಬಾಬಾ ಕೇತೆ ಹಾಂ ಕುछ ಸಮಯ ಕೆ ಲಿಯೇ, ಮೋಕ್ಷ ಸಿಗ್ತದ ಸ್ವಲ್ಪ ಸಮಯಕ್ಕಾಗಿ. ಯಾರು ಸತ್ಯಯುಗದ ಆದಿಯಲ್ಲಿ ಬರ್ತಾರೋ ಅವರಿಗೆ ಸತ್ಯುಗದಲ್ಲಿದ್ದು ಕೂಡ ಮೋಕ್ಷದ ಅನುಭವ ಮಾಡ್ತಾರೆ. ಹೀಗಾಗಿ ಈ ಮೋಕ್ಷದ ಮಾತು ಸತ್ಯುಗಿ ಶ್ರೇಷ್ಠ ಆತ್ಮರಿಗಾಗಿ ಈ ಸಂಕಲ್ಪನೆ ಬರೋದಿಲ್ಲ. ಇನ್ನು ಯಾರು ದ್ವಾಪರ ಯುಗದಿಂದ ಬರ್ತಾರೆ ಅವರ ಅರ್ಧಕಲ್ಪಕ್ಕಾಗಿ ಪರಮಧಾಮದಲ್ಲಿ ಮೋಕ್ಷದ ಅನುಭೂತಿ ಆಗ್ತದೆ. ಇನ್ನು ಕೆಲವು ಆತ್ಮರಿದ್ದಾರೆ, ಅವರಿಗೆ ಸ್ವಲ್ಪ ಸಮಯಕ್ಕಾಗಿ ಪರಮಧಾಮದಲ್ಲಿ ಜನನ ಮರಣದ ಚಕ್ರದಿಂದ ಮುಕ್ತಿರ್ತಾರೆ. ಅಂದರೆ ಸತ್ಯ ತ್ರೇತಾದ ಪಾರ್ಟ್ ನಡೆದಾಗ ಯಾ ಆತ್ಮಗಳದ್ದು ಪಾರ್ಟ್ ನಡೀತದೋ ಆಗ ಉಳಿದ ಆತ್ಮಗಳೆಲ್ಲ ಪರಮಧಾಮದಲ್ಲೇ ಇರ್ತಾರೆ. ಹೀಗಾಗಿ ಅರ್ಧಕಲ್ಪದ ಮೋಕ್ಷ ಅವರಿಗೆ ಪ್ರಾಪ್ತಿಯಾಗ್ತದೆ. ಆದರೆ ಆತ್ಮ ತನಗೆ ಏನು ಒಂದು ಸಣ್ಣ ರೋಲ್ ಇದೆ, ಅರ್ಥಾತ್ ಸ್ವಲ್ಪ ಪಾರ್ಟ್ ಇದೆ, ಒಂದು ಜನ್ಮದ ಪಾರ್ಟ್ ಇದೆ ಲಾಸ್ಟ್ ಅಂದ್ರೂ ಕೂಡ ಅವರು ಈ ಚಕ್ರದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಚಕ್ರದಲ್ಲಿ ಬರಲೇಬೇಕು ಅಂತಾರೆ ಬಾಬಾ, ಇದರಲ್ಲಿ ಬರಲೇಬೇಕಾಗ್ತದ. ಅದಕ್ಕಾಗಿ ಯಾರಿಗೂ ಮೋಕ್ಷ ಸಿಗೋದಿಲ್ಲ. ಲೇಕಿನ್ ಪಾಠ ಸೆ ಕೋಯಿ ಬಿಲ್ಕುಲ್ छूट नहीं सकते, यह ड्रामा का राज तुम बच्चे ही जानते हो. ಈ ನಾಟಕದ ರಹಸ್ಯವನ್ನು ನೀವೇ ಮಕ್ಕಳು ತಿಳ್ಕೊಂಡಿದ್ದೀರಿ. ಈ ನಾಟಕದಲ್ಲಿ ಯಾರೂ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇದು ಅನಾದಿ ಮಾಡಲ್ಪಟ್ಟಂತಹ ಡ್ರಾಮಾ ಇದೆ. ಈ ಡ್ರಾಮಾದಲ್ಲಿ ನಾವೆಲ್ಲ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ನಾವು ಇದನ್ನು ಮರ್ತಿದ್ದೀವಿ, ನಾವಿಲ್ಲಿ ಪಾತ್ರಧಾರಿ ಇದ್ದೀವಿ, ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ. ಆದರೆ ನಾ ಆತ್ಮ ಇದ್ದೀನಿ, ನನಗೆ ಸಿಕ್ಕಿರುವಂಥದ್ದು ಪಾರ್ಟ್ ಇದೆ, ಪಾರ್ಟ್ ಟೆಂಪ್ರರಿ ಇದೆ, ಅಥವಾ ಸಂಬಂಧಿಕರು ಟೆಂಪ್ರರಿ ಅದಾರ ಅನ್ನುವಂಥದ್ದನ್ನು ನಾವು ಮರ್ತಿರೋ ಕಾರಣದಿಂದ ಇದಕ್ಕೆ ರಿಯಲ್ ಅಂತ ತಿಳ್ಕೊಂಡಿದ್ದೀವಿ. ಈಗ ಅನೇಕ ಬಾರಿ ನಾವು ಸಿನಿಮಾ ನೋಡುವಾಗ ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಫೈಟ್ ನಡೀತಿತ್ತು ಅಂದರೆ ಇಲ್ಲಿ ಕೂತ್ಕೊಂಡು ಡಿಶಮ್ ಅಂತ ನಾವು ಇಲ್ಲೇ ಕೂತ್ಕೊಂಡು ಕೈಯನ್ನು ಹೀಗೆ ಹೊಡಿಬೇಕು ಅಂತ ಮುಷ್ಟಿ ಕಟ್ಟಿ ಹೇಳ್ತಿದ್ವಿ, ಹಾಂ ಹೊಡಿ ಅಂತ. ಅಂದರೆ ಯಾಕೆ ಹಂಗೆ ಅನ್ಕೋತಿದ್ವಿ ಅಂತಂದರೆ ಆ ಕ್ಷಣದಲ್ಲಿ ಆ ಪಾರ್ಟ್ ನಾನೇ ಆಗಿರ್ತಿದ್ದೆ. ಅದೇ ರೀತಿಯಾಗಿ ಈ ವಿಶ್ವ ನಾಟಕದಲ್ಲೂ ಕೂಡ ನನಗೆ ಸಿಕ್ಕಿರುವಂಥ ಪಾತ್ರ ನಮ್ಮ ಮಮ್ಮಿ, ನಮ್ಮ ಅಪ್ಪ, ನನ್ನ ಅಣ್ಣ, ನಮ್ಮ ತಮ್ಮ ಅಂತ ಅದನ್ನು ರಿಯಲ್ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಈ ನಾಟಕದಿಂದ ಮೋಕ್ಷ ಬಯಸ್ತದ.
ಇಲ್ಲ ಇಲ್ಲಿ ಯಾರಿಗೆ ನಾವು ಹಚ್ಕೊಂಡಿದ್ದೀವಿ ಅವರಿಂದ ನಾವು ಏನು ಬಯಸಿದ್ವಿ ಅದು ನಮ್ಗೆ ಸಿಗ್ತಾ ಇಲ್ಲ ಅಂತಲೇ ದುಃಖ ಆಗ್ತದ, ಅಥವಾ ಯಾರಿಂದ ನಾವು ಏನೆಲ್ಲ ಬಯಸಿದ್ವಿ ಅದು ಸಿಕ್ತು ಆದರೆ ಅವ್ರದ್ದು ಪಾರ್ಟ್ ಎಂಡ್ ಆಯಿತು ಅಂತ ಅವ್ರ ಶರೀರ ಬಿಟ್ಟರು ಅಂತಂದ್ರೂ ಕೂಡ ಮನಸ್ಸಿಗೆ ಬಹಳ ದುಃಖ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಇದರಲ್ಲಿ ಯಾವುದೂ ಸೀನ್ ಇದೆ ಅದು ಡ್ರಾಮಾ ಅನುಸಾರನೇ ನಡೀತಾ ಇದೆ, ಯಾವುದೇ ಘಟನೆಗಳಿದಾವ, ಯಾವುದೇ ಮಾತಿದೆ, ಏನೋ ನಡೀತಾ ಇದೆ, ಇದು ಡ್ರಾಮಾದಲ್ಲಿ ಮೊದಲೇ ಫಿಕ್ಸ್ ಇದೆ. ಫಿಕ್ಸ್ ಇರುವ ಕಾರಣದಿಂದ ಇದರಲ್ಲೇನು ಹೆಚ್ಚಿಗೆ ಸೇರ್ಸೋಕ್ಕಾಗೋದಿಲ್ಲ. ಇದರಲ್ಲಿ ಇರುವಂಥದ್ದು ಏನಾದರೂ ಒಂದು ಕಟ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಇದೇ ಈ ಡ್ರಾಮಾದ ಒಂದು ಬಹಳ ಸುಂದರವಾದಂತಹ ರಹಸ್ಯ ಆಗಿದೆ. ಈ ರಹಸ್ಯ ಯಾರು ತಿಳ್ಕೊಳ್ತಾರೋ ಅವರಿಗೆ ಇಲ್ಲಿ ಕಳ್ಕೊತೀನೂ ಮಾತೇ ಇಲ್ಲ. ಈ ಡ್ರಾಮಾ ಫಿಕ್ಸ್ ಇದೆ ಅಂದಮೇಲೆ ಇಲ್ಲಿ ಕಳ್ಕೊಳ್ಳುವಂಥದ್ದು ಇಲ್ಲ, ಈ ಡ್ರಾಮಾದಲ್ಲಿ ಪಡ್ಕೊಳ್ಳುವಂಥದ್ದು ಇಲ್ಲ. ಜ್ಞಾನದಲ್ಲಿ ಬಂದ ಮೇಲೆ ಪರಮಾತ್ಮ ತಂದೆಯಿಂದ ನಮಗೇನು ಸಿಗ್ತದಂದ್ರೆ ನಮ್ಮ ಮೂಲ ಆತ್ಮಿಕ ಅನಾದಿ ಅವಿನಾಶಿ ಆತ್ಮೀಯ ಸ್ಥಿತಿ ಪ್ರಾಪ್ತಿಯಾಗ್ತದೆ. ನನ್ನ ಶಾಂತಿಯ ಆ ಸಮುದ್ರದ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಪಾರ ಸುಖದ, ನಿರಂತರ ಸುಖದ, ಅವಿನಾಶಿ ಸುಖದ ಅನುಭವ ಮಾಡ್ತೀವಿ. ಬಾಕಿ ಈ ಡ್ರಾಮಾದೊಳಗೆ ಏನೂ ಕೂಡ ಹೆಚ್ಚಿಗೇನೂ ಇಲ್ಲ, ಏನೂ ಕಮ್ಮಿನೂ ಆಗಕ್ಕೆ ಸಾಧ್ಯ ಇಲ್ಲ. ಮುರಳಿಯ ಮುಖ್ಯ ಸಾರ್, ಸಚ್ಚಾ ಸಚ್ಚಾ ಬ್ರಾಹ್ಮಣ್ ಬನ್ ಸಬ್ಕೋ ಜ್ಞಾನ ಅಮೃತ್ ಪಿಲಾನಾ ಹೇ. ಸತ್ಯ ಸತ್ಯ ಬ್ರಾಹ್ಮಣರಾಗಿ ಎಲ್ಲರಿಗೂ ಜ್ಞಾನ ಅಮೃತವನ್ನು ಕುಡಿಸ್ಬೇಕಾಗಿದೆ. ಸತ್ಯ ಸತ್ಯ ಬ್ರಾಹ್ಮಣರು ಅಂದರೆ ಯಾರು ಜ್ಞಾನದಲ್ಲಿ ಬಂದ ಮೇಲೆ ಬಿಳಿ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ, ಅಥವಾ ತಮಗೆ ತಾವು ಇಷ್ಟು ವರ್ಷದವರು ಅಂತ ಹೇಳ್ತಾರೆ, ಅದಲ್ಲ. ಬ್ರಾಹ್ಮಣ ಅರ್ಥಾತ್ ತನಗೆ ತಾನು ದೇಹದ ಎಲ್ಲ ರೋಲ್ಗಳಿಂದ, ತನ್ನ ಮೈಂಡ್ ಒಳಗಿರುವಂತಹ ಅನುಭವಗಳಿಂದ, ಕಲಿಯುಗದ ಅನುಭವ, ದೇಹಭಾನದ ಅನುಭವ, ಅನುಭೂತಿಗಳಿಂದನೂ ಅನೇಕ ರೀತಿಯ ಸ್ಮೃತಿಗಳಿಂದಲೂ ಮುಕ್ತಾಗಿ, ಮನಸ್ಸಿನಲ್ಲೂ ಕೂಡ ಈ ಮನಸ್ಸು ಸತೋಪ್ರಧಾನ ಆಗಿ ಆತ್ಮನಲ್ಲಿ ಒಂದಾಗಿ ನಾನು ಆತ್ಮ ಅನ್ನುವ ಸತ್ಯದ ಅನುಭವ ಮಾಡ್ತಿದ್ದಾರೋ ಅವರೇ ಸತ್ಯ ಸತ್ಯ ಬ್ರಾಹ್ಮಣರು. ತಾವು ಸತ್ಯ ಸತ್ಯ ಬ್ರಾಹ್ಮಣರಾಗ್ರಿ, ಆಗಿ ಜ್ಞಾನದ ಅಮೃತವನ್ನು ಎಲ್ಲರಿಗೂ ಕುಡಿಸ್ರಿ ಅಂತಾರೆ ಬಾಬಾ. ಜ್ಞಾನ ಚಿತಾಪರ್ ಬಿಠಾನಾ ಹೇ, ಜ್ಞಾನದ ಅಗ್ನಿ ಮೇಲೆ ಕುಡಿಸ್ಬೇಕು. ನಾಲೆಜ್ ಜ್ಞಾನ ನಮ್ಮನ್ನು ಏನು ಮಾಡ್ತದಂದರೆ, ಹೇಗೆ ಅಗ್ನಿಯಲ್ಲಿ ಕೂಡೋದ್ರಿಂದ ಅಗ್ನಿಯೊಳಗೆ ಏನೆಲ್ಲ ಬಂದು ಬೀಳ್ತದೋ ಅದು ಸುಟ್ಟು ಹೋಗ್ಬಿಡ್ತದೆ, ಅದ್ರ ಹೆಸರು ನಿಶಾನೆ ಇರಲಾರ್ದಂಗೆ ಆಗ್ತದೆ. ಜ್ಞಾನ ಯಾವಾಗ ಬುದ್ಧಿಯಲ್ಲಿ ಬರ್ತದೋ ಆಗ ಮೈಂಡ್ ಒಳಗಿರುವಂತಹ, ಬುದ್ಧಿಯೊಳಗಿರುವಂತಹ ದೇಹಬಾನದ ಎಲ್ಲ ಕಲ್ಮಶ ಸಮಾಪ್ತಾಗಿ ಹೋಗ್ತದೆ. ಅದಕ್ಕಾಗಿ ತಮ್ಮನ್ನು ಸದಾ ಜ್ಞಾನದ ಅಗ್ನಿಯ ಮೇಲೆ ಕೂಡಿಸ್ಕೊಡ್ರಿ, ಅಥವಾ ಬೇರೆಯವರಿಗೂ ಕೂಡ ಜ್ಞಾನದ ಅಗ್ನಿಯಲ್ಲಿ ಕೂಡಿಸ್ರಿ ಅಂತಾರೆ ಬಾಬಾ. ಶರೀರ ನಿರ್ವಾಹ अर्थ धंधा आदि सब कुछ करते, पतित से पावन बनने के लिए बाबा की याद में रहना है. ಶರೀರ ನಿರ್ವಹಣೆ ಅರ್ಥವಾಗಿ ಭಲೆ ದಂಧ ಕೆಲಸ ಕಾರ್ಯ ಏನೆಲ್ಲ ಇದೆ ಎಲ್ಲವನ್ನ ಮಾಡ್ರಿ ಅಂತಾರೆ ಬಾಬಾ. ಎಲ್ಲ ಬಿಟ್ಟು ಸೇವಾ ಕೇಂದ್ರ ಮಧುಬನದಲ್ಲಿ ಇರ್ತೀನಿ ಅನ್ನೋದನ್ನು ಕೂಡ ಭಾಳ ಜನ ಹಿಂಗೆ ತಿಳ್ಕೊಂಡ್ರೆ ಇಲ್ಲಿ ಏನೂ ಕೆಲಸ ಇಲ್ಲ, ಸಮಸ್ಯೆನೇ ಇಲ್ಲ, ಏನೂ ಫೇಸ್ ಮಾಡೋದೇ ಇಲ್ಲ, ಅದಕ್ಕೆ ಆರಾಮಾಗಿರಬೇಕು. ಇಲ್ಲ, ಎಲ್ಲೇ ಇರಿ, ಕರ್ಮಕ್ಷೇತ್ರದೊಳಗೆ ಯುದ್ಧದ ಸ್ಥಾನದೊಳಗೆ ಇದ್ದುಕೊಂಡೇ ನಾವು ಯೋಧ ಇದ್ದೀವಿ ಅನ್ನುವಂಥದ್ದನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ, ಅನುಭವ ಮಾಡಬೇಕಾಗಿದೆ. ಅದಕ್ಕೆ ಶರೀರ ನಿರ್ವಹಣಾರ್ಥ ದಂಧ ಮಾಡ್ತಿದ್ರೂ ಕೂಡ ಪತಿತರಿಂದ ಪಾವನ ಆಗುವುದಕ್ಕಾಗಿ ಪಾವನ ನೆನಪು ಮಾಡಲೇಬೇಕು. ಪತಿತರಿಂದ ಪಾವನ ಆಗೋದು, ಪತಿತಾದವ್ರು ಯಾರು? ಆತ್ಮನ ಮನಸ್ಸು. ಪತಿತ ಆಗಿದೆ ಅನ್ನೋದು ಅಂತಂದರೆ ಏನು? ಯಾವುದು ದ್ವಾಪರ ಯುಗದಿಂದ ದೇಹಭಾನಕ್ಕೆ ಸಂಬಂಧಪಟ್ಟಂತಹ, ರೋಲಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅನುಭವಗಳು, ಸ್ಮೃತಿಗಳು ತುಂಬಿಯೋ ಅವಕ್ಕನೇ ಬಾಬಾ ಪತಿತಪನ ಅಂತಾರೆ. ಅಂದರೆ ಭಲೆ ರೆಕಾರ್ಡೆಡ್ ಆತ್ಮದಲ್ಲಿ ಫಿಕ್ಸ್ಡ್ ಇದೆ, ಆದರೆ ಈಗ ಕಾನ್ಷಿಯಸ್ಸಲ್ಲಿ ಬರಬೇಕಾಗಿದೆ. ಅದೆಲ್ಲವನ್ನು ಮರ್ಜ್ ಮಾಡಿ ಕೇವಲ ಸತ್ಯುಗದ ಅಥವಾ ಆತ್ಮದ ಸತೋಪ್ರಧಾನತೆಯ ಸ್ಮೃತಿಗಳು, ಅನುಭವಗಳು ಮಾತ್ರ ನನಗೆ ತಾಜಾ ಉಳಿಬೇಕಾಗಿದೆ. ಅದಕ್ಕಾಗಿ ಈ ಪತಿತಪನದಿಂದ, ಈ ಹಳೆಯ ಸ್ಮೃತಿಗಳಿಂದ ಮುಕ್ತ ಆಗಬೇಕಂದ್ರೆ ನಿರಂತರ ತಂದೆ ನೆನಪನ್ನು ಮಾಡಬೇಕಾಗಿದೆ. ಅವ್ರ ಸಬ್ಕೋ ಬಾಬಾ ಕಿ ಯಾದ್ ದಿಲಾನಾ ಹೇ. ಎಲ್ಲರಿಗೂ ಕೂಡ ನಮ್ಮ ಕರ್ಮದ ಮೂಲಕ ಅಥವಾ ನಮ್ಮ ಶ್ರೇಷ್ಠ ಸ್ಮೃತಿಯ ಮೂಲಕ, ಸ್ಥಿತಿಯ ಮೂಲಕ ಬಾಬಾರವರ ನೆನಪನ್ನು ಕೊಡಿಸಬೇಕಾಗಿದೆ. ವರದಾನ್, ವಿಶೇಷತಾओं के दान द्वारा गहन महान बनने वाले महादानी ಭವ. ವಿಶೇಷತೆಗಳ ದಾನದ ಮೂಲಕ ಮಹಾನರಾಗುವಂತಹ ಮಹಾದಾನಿಗಳು ಆಗಿರಿ. ज्ञान दान तो सब करते हैं, लेकिन आप विशेष आत्माओं को अपनी विशेषताओं का दान करना है. अंडरलाइन,
ಜ್ಞಾನದಾನ ಅನೇಕರು ಮಾಡ್ತಾ ಇದ್ದಾರೆ. ಲಿಟ್ರೇಚರ್ನ ಮೂಲಕ ಮಾಡ್ತಾ ಇದ್ದಾರೆ, ಶಬ್ದದ ಮೂಲಕ ಅಥವಾ ತಮ್ಮ ವಾಣಿಯ ಮೂಲಕ, ಮಾತಿನ ಮೂಲಕ ಅನೇಕರು ಜ್ಞಾನದಾನವನ್ನು ಮಾಡ್ತಾನೇ ಇದ್ದಾರೆ. ಆದರೆ ತಾವು ವಿಶೇಷ ಆತ್ಮರು ವಿಶೇಷ ದಾನವನ್ನು ಮಾಡಬೇಕಾಗಿದೆ. ವಿಶೇಷತೆ ಅಂತಂದರೆ ಏನು ಡ್ರಾಮಾ ನಮ್ಮೊಳಗೆ ವಿಶೇಷತೆಗಳನ್ನು ತುಂಬಿದೆ, ಆ ವಿಶೇಷತೆಗಳ ಮೂಲಕ ದಾನ ಮಾಡ್ರಿ ಅಂತಾರೆ ಬಾಬಾ. जो भी आपके सामने आए उसे आपसे बाबा के स्नेह का अनुभव हो. आपके चेहरे से बाबा का चित्र और चलन से बाबा के चरित्र दिखाई दे. ಯಾರೇ ತಮ್ಮ ಎದುರುಗಡೆ ಅನೇಕ ಆತ್ಮರು ಬರ್ತಾರೆ, ಅವರಿಗೆ ತಮ್ಮ ಮೂಲಕ ತಂದೆ ಸ್ನೇಹದ ಅನುಭವ ಆಗಬೇಕು. ಅಂದರೆ ನಾನು ಆತ್ಮ, ನನ್ನ ಆತ್ಮಸ್ಮೃತಿಯಲ್ಲಿದ್ದರೆ ಮಾತ್ರ ಪರಮಾತ್ಮನ ಸತ್ಯ ಸ್ನೇಹದ ಅನುಭವವನ್ನು ಮಾಡ್ತೀನಿ. ಈ ಸ್ನೇಹದ ಅನುಭವ ಅನ್ಯ ಆತ್ಮರಿಗೂ ಆಗಬೇಕು. ಆಪ್ಕೆ ಚೆಹರೆ ಸೆ ಬಾಬಾ ಕ ಚಿತ್ರ, ತಮ್ಮ ಮುಖದಿಂದ ಬಾಬನ ಚಿತ್ರ ಕಾಣಬೇಕು. ಅರ್ಥಾತ್ ಚರ್ಮದ ಮುಖದ ಮಾತಲ್ಲ. ಒಂದು ವೇಳೆ ನಾನು ದೇಹದ ರೋಲ್ ಭಾನಿಂದ ನಾನು ಮುಕ್ತ ಇದ್ದಿದ್ದೇ ಆಗಿದ್ದರೆ, ನನ್ನ ಸೋಲ್ ಕಾನ್ಷಿಯಸ್ಸಲ್ಲಿ ನಾನು ಆನಂದದ ಅನುಭವ ಮಾಡ್ತಾ ಇದ್ದರೆ ಮುಖದಿಂದ ಅವಶ್ಯ ವೈಬ್ರೇಷನ್ ಮೂಲಕ ಬಾಬಾ ಹೇಳ್ತಾರೆ ಅನೇಕರಿಗೆ ಬಾಬಾರ ಚಿತ್ರ ಕಾಣಿಸ್ತದೆ. ತಮ್ಮ ಚಲನೆಯಿಂದ ಚರಿತ್ರೆ ಅನುಭವ ಆಗ್ತದ. ಅಂದರೆ ಬಾಬಂದೇನು ಚರಿತ್ರೆ ಇದೆ, ಭಗವಂತನ ಚರಿತ್ರೆ ನಮ್ಮ ಚರಿತ್ರೆಯ ಮೂಲಕ ಕಾಣಿಸ್ತದೆ. ಹೀಗೆಲ್ಲ ನಾವು ಶಬ್ದದಿಂದ ಹೇಳ್ತೀವಿ, ಅಥವಾ ನಾವು ಮೇಲ್ಮೇಲೆ ಆ್ಯಕ್ಟಿಂಗ್ ಒಳಗೆ ಭಾಳ ಸ್ಮೂತ್ ಮಾತಾಡ್ತೀವಿ, ಭಾಳ ಮಧುರ ಮಾತಾಡ್ತೀವಿ, ಅಥವಾ ಭಾಳ ಚೆನ್ನಾಗಿ ಅವ್ರ ಜೊತೆ ಬಿಹೇವಿಯರ್ ಮಾಡ್ತೀವಿ, ಇದರಿಂದ ಬಾಬಾ ಪ್ರತ್ಯಕ್ಷ ಆಗ್ತಾರಂತಲ್ಲ. ಚರಿತ್ರೆಯಿಂದ, ನಮ್ಮ ಚಲನೆಯಿಂದ ಚರಿತ್ರೆಯ ಕಾಣುವುದು, ಬಾಬನ ಚರಿತ್ರೆ ಕಾಣುವುದು ಅಂತಂದರೆ ನಾನು ಆತ್ಮ ಎದುರುಗಡೆಯಲ್ಲಿರುವಂತಹ ಆತ್ಮನನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಇವ್ರು ಭಾಳ ಶ್ರೀಮಂತರು, ಅಥವಾ ಇವ್ರು ಭಾಳ ಉಳ್ಳವರು, ಭಾಳ ಎಜುಕೇಟೆಡ್ ಅದಾರ, ಅಥವಾ ಕಮ್ ಎಜುಕೇಟೆಡ್, ಇವ್ರು ಲೇಬರ್ ಅದಾರ ಅನ್ನುವ ದೃಷ್ಟಿಯಿಂದ ನೋಡ್ತೀನೋ, ಅಥವಾ ನನ್ನ ಪರಮ ಸತ್ಯದ ಅನುಭವದ ಜೊತೆಗೆ ಇವರು ಕೂಡ ಆತ್ಮ, ಅವರು ರೋಲ್ ಒಳಗೆ ಅವರು ಭಲೆ ಕೂಲಿ ಕೆಲಸ ಮಾಡ್ಬೋದು, ರೋಲ್ ಒಳಗೆ ಅವರು ಬಡವರೇ ಇರ್ಬೋದು, ರೋಲ್ ಒಳಗೆ ಅವರು ಶ್ರೀಮಂತರೇ ಇರ್ಬೋದು. ರೋಲನ್ನು, ಕ್ಯಾರೆಕ್ಟರನ್ನು ನೋಡಿದೆ ಯಾವಾಗ ನಾ ಆತ್ಮ ಎಲ್ಲರೊಳಗಿರುವ ಆ ಪರಮ ಸತ್ಯ ಆತ್ಮಸ್ವರೂಪವನ್ನು ನೋಡ್ತೀನಿ. ಆಗ ನನ್ನ ಚರಿತ್ರೆಯೊಳಗೆ, ನನ್ನ ಚಲನೆಯೊಳಗೆ, ಅರ್ಥಾತ್ ಚಲನೆ ಅಂತಂದರೆ ಸೂಕ್ಷ್ಮ ಚಲನೆ, ನನ್ನ ದೃಷ್ಟಿ, ಆತ್ಮನ ದೃಷ್ಟಿ, ಮನಸ್ಸಿನ ಭಾವನೆ, ಸಂಕಲ್ಪಗಳು, ಇದರೊಳಗೆ ಬಾಬಾರವರ ಚರಿತ್ರೆ ಕಾಣಿಸ್ತದೆ. ಆಪ್ಕಿ ವಿಶೇಷತಾಯೇ ದೇಕರ್ ವಹ ವಿಶೇಷ ಆತ್ಮ ಬನ್ನೇಕಿ ಪ್ರೇರಣಾ ಪ್ರಾಪ್ತ ಕರೆ. ತಮ್ಮ ವಿಶೇಷತೆಗಳನ್ನು ನೋಡಿ, ವಿಶೇಷತೆಗಳು ಅಂತಂದರೆ ನನ್ನೊಳಗೇನು ನೋಡುವ ದೃಷ್ಟಿ ಇದೆ, ಎಲ್ಲರೊಳಗೆ ಆತ್ಮ ನೋಡುವಂಥ ದೃಷ್ಟಿ, ಅವ್ರ ಕ್ಯಾರೆಕ್ಟರ್ ಡ್ರಾಮಾ ಕೊಟ್ಟಿರುವಂಥದ್ದಂತ ತಿಳ್ಕೊಂಡು ನೋಡ್ತೀನಿ. ಆಗ ಬಾಬಾ ಹೇಳ್ತಾರೆ ನಿಮ್ಮ ವಿಶೇಷತೆಗಳನ್ನು ನೋಡಿ ವಿಶೇಷ ಆತ್ಮ ಆಗುವ ಪ್ರೇರಣೆ ನಿಮ್ಮಿಂದ ಸಿಗ್ತದೆ. ऐसे महादानी बनो तो आदि से अंत तक पूज्य पन में भी पुजारी पन में भी महान रहेंगे. ಈ ರೀತಿ ಮಹಾದಾನಿಗಳಾದಾಗ ಆದಿಯಿಂದ ಅಂತ್ಯದವರೆಗೆ, ಆದಿ ಸತ್ಯುಗದ ಆದಿಯಿಂದ ಕಲಿಯುಗದ ಅಂತಿಮದವರೆಗೆ ಪೂಜ್ಯರಿಂದ ಪೂಜಾರಿತನದೊಳಗೆ, ಅಂದರೆ ಪೂಜ್ಯ ಅಂದರೆ ಸತ್ಯುಗದಲ್ಲಿಯೂ ಕೂಡ ನೀವು ಮಹಾನ್ ಇರ್ತೀರಿ, ಫಿಕ್ಸ್ ಇದೆ. ಪೂಜಾರಿ ಇರುವಾಗಲೂ ಕೂಡ ನಿಮ್ಮ ಭಲೇ ಪಾರ್ಟ್ ಪೂಜಾರಿ ಇರ್ಬೋದು, ಆದರೆ ನೀವು ಆತ್ಮ ಬಹಳ ಶ್ರೇಷ್ಠ ಉಂಚಿ ಸ್ಥಿತಿಯೊಳಗೆ ಸ್ವಮಾನದಲ್ಲಿ ಇರ್ತೀರಿ. ಅದಕ್ಕಾಗಿ ಮಹಾನರಾಗಿರ್ತೀರಿ. ಯಾಕೆಂದರೆ ಸಂಗಮ ಯುಗದಲ್ಲಿ ಮಹಾದಾನಿ ಆಗಿರುವ ಕಾರಣ. ಮಹಾದಾನೇನು ತಮ್ಮ ವಿಶೇಷತೆಯ ಮೂಲಕ ಅನ್ಯ ಆತ್ಮರಿಗೂ ಕೂಡ ವಿಶೇಷ ಮಹಾದಾನದ ಅನುಭವ, ಮಹಾದಾನ ಮಾಡುವಂತಹ, ಮಹಾನತೆ ಅನುಭವ ಮಾಡಿಸುವಂತಹ ಒಂದು ದಾನವನ್ನು ನೀವು ಯಾವಾಗ ಕೊಡ್ತೀರಿ ಆಗ ಮಹಾನರಾಗ್ತೀರಿ. ಸ್ಲೋಗನ್ ಸದಾ ಆತ್ಮ ಅಭಿಮಾನಿ रहने वाला ही सबसे बड़ा ज्ञानी है. ವಿಶೇಷ ಅಂಡರ್ಲೈನ್. ಯಾರು ಸದಾ ಆತ್ಮ ಅಭಿಮಾನಿ ಇರ್ತಾರೆ, ಯಾರು ಸದಾ ತಮ್ಮ ಸತ್ಯದಲ್ಲಿ ಸ್ಥಿತ ಆಗ್ತಾರೆ, ಯಾರು ಈ ಅಸತ್ಯ ನಾಟಕ ಡ್ರಾಮಾದ ಪಾರ್ಟ್ ರೋಲನ್ನು, ಅಸತ್ಯ ಇದು ಡ್ರಾಮಾ, ಇದು ಆ್ಯಕ್ಟಿಂಗ್ ಅಂತ ತಿಳ್ಕೊಂಡು ನಡೀತಾರೆ, ಅಂಥ ಆತ್ಮನೇ ಅತಿ ದೊಡ್ಡ ಜ್ಞಾನಿ ಅಂತ ಹೇಳ್ತಾರೆ ಬಾಬಾ. ಜ್ಞಾನಿ ಅಂತಂದರೆ ಹೀಗಲ್ಲ, ಭಾಳ ದೊಡ್ಡ ಭಾನ ಏನಿದೆ ಅದು BK ಜೀವನದಲ್ಲಿದೆ. ಇವ್ರ ಅಣ್ಣವರು, ಇವ್ರ ಜೊತೆಗೆ ಮಾತಾಡಬಾರ್ದು, ಇವ್ರ ಮಗ, ಇವ್ರ ಮೇಲ್, ಇವ್ರ ಫಿಮೇಲ್, ಈ ಎಲ್ಲ ಭಾನ ಏನಿದೆ ಇದರಿಂದಲೂ ಮುಕ್ತ. ನಿಜವಾದ ಜ್ಞಾನಿ ಯಾರು ಅಂತಂದರೆ ಮೇಲ್ ಫಿಮೇಲಿಂದ ಪರೆ, ಇವರು ಅಕ್ಕವ್ರ ಅಣ್ಣವರಿಂದ ಪರೆ, ಇವರು
ಕಮ್ಮ ಹೆಚ್ಚು, ಇವ್ರದ್ದು ಸೀನಿಯರ್, ಇವರು ಜೂನಿಯರ್, ಇದು ಎಲ್ಲದರಿಂದ ಮುಕ್ತ ಕೇವಲ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲರೊಳಗಿನ ಆ ಪರಂ ಪೂಜ್ಯ ಆತ್ಮಸ್ವರೂಪವನ್ನು ಯಾರು ನೋಡ್ತಾರೋ, ಆ ಸ್ವರೂಪದಲ್ಲಿ ಸ್ಥಿತ ಆಗಿರ್ತಾರೋ ನಿರಂತರ ಅವರೇ ನಿಜವಾದ ದೊಡ್ಡ ಜ್ಞಾನಿ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಇಶಾರೆ, ಸಹಜ ಯೋಗಿ ಬನ್ನ ಹೇ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ. ಸಹಜ ಯೋಗಿ ಆಗೋದಕ್ಕಾಗಿ ಪರಮಾತ್ಮನ ಪ್ರೇಮದ ಅನುಭವಿಗಳಾಗ್ರಿ. जो सदा बाबा की याद में लवलीन रहकर मेपन की त्याग वृत्ति में रहते हैं, उन्हें से ही बाबा दिखाई देता है. ಯಾರು ಸದಾ ತಂದೆ ನೆನಪಿನಲ್ಲಿ ಲವಲೀನ್ ಆಗಿರ್ತಾರೆ, ಈ ನಾ ಅನ್ನುವಂಥ ಅದನ್ನು ತ್ಯಾಗ ಮಾಡಿ, ನಾನು ಅಂದರೆ ಈ ಮಾಯಾ ಮೈಂಡ್ ತಿಳ್ಕೊಂಡಿದೆ, ನಾನಂದ್ರೆ ಬಿ ಕೆ, ನಾನಂದ್ರೆ ಸ್ತ್ರೀ, ನಾನಂದ್ರೆ ಹೆಣ್ಮಗಳು, ನಾನಂದರೆ ಅಕ್ಕೋರು ಅಂತ ಬಾಬಾ ಹೇಳ್ತಾರೆ. ಈ ನಾನು ಎನ್ನುವುದನ್ನು ತ್ಯಾಗ ಮಾಡಿ, ಈ ತ್ಯಾಗದ ವೃತ್ತಿಯಲ್ಲಿ ಯಾರು ಇರ್ತಾರೆ, ಯಾರು ಲವಲೀನ ಸ್ಥಿತಿಯಲ್ಲಿ ಇರ್ತಾರೆ, ಪರಮಾತ್ಮ ಪ್ರೇಮದಲ್ಲಿ ಮುಳುಗಿರ್ತಾರೆ, ಅವರೊಳಗೆ ಬಾಬಾ ಕಾಣಿಸ್ತಾರೆ. ಅವರೊಳಗೆ ಇನ್ನೊಬ್ಬರಿಗೆ ಬಾಬಾರ ಅನುಭೂತಿ ಆಗ್ತದೆ. आप बच्चे नॉलेज के आधार पर से बाबा की याद में समा जाते हो. ತಾವು ಮಕ್ಕಳು ನಾಲೆಜ್ನ ಆಧಾರದಿಂದ ಬಾಬಾ ನೆನಪಲ್ಲಿ ಸಮಾವೇಶ ಆಗ್ತೀರಿ, ಜ್ಞಾನದ ಆಧಾರದಿಂದ. ತೋ ಯಹ ಸಮಾನ ಹಿ ಲವಲೀನ್ ಸ್ಥಿತಿ ಹೇ. ಜ್ಞಾನದ ಆಧಾರ ಅಂದರೆ ಇದು ಡ್ರಾಮಾ ಆ್ಯಕ್ಟಿಂಗ್ ಇದೆ. ಇಲ್ಲಿ ದೇಹದ ಒಂದು ಸಂಬಂಧಿಕರು ತಮ್ಮ ಆ್ಯಕ್ಟಿಂಗನ್ನು ನಿಭಾಯಿಸ್ತಾ ಇದ್ದಾರೆ. ಇವರೆಲ್ಲರೂ ಆತ್ಮ ಇದ್ದಾರೆ. ನಾ ಆತ್ಮ ಈ ಡ್ರಾಮಾದಿಂದ ಪರೇ, ನನ್ನ ಪರಮ ಶಾಂತಿ, ನನ್ನ ಪರಮ ಪಿತಾ ಪರಮಾತ್ಮನ ಸತ್ಯ ಪ್ರೇಮಿ, ಅವರೊಳಗೆ ಯಾವಾಗ ಈ ಜ್ಞಾನದಿಂದ ಆಧಾರದಿಂದ ನಾನು ಲವಲೀನ್ ಆಗ್ತೀನಿ, ಸಮಾವೇಶ ಆಗ್ತೀನಿ, ಆಗ ಬಾಬಾ ಹೇಳ್ತಾರೆ ಈ ಸ್ಥಿತಿಗೇನೆ ಲೀನ್ ಸ್ಥಿತಿ ಅಂತ ಹೇಳಲಾಗ್ತದೆ. ಜಬ್ ಲವ್ ಮೇ ಲೀನ್ ಹೋ ಜಾತೆ ಹೋ, लगन में मगन हो जाते हो, तब बाबा के समान बन जाते हो. ವಿಶೇಷ ಅಂಡರ್ಲೈನ್. ಯಾವಾಗ ನೀವು ನಾನು ಅಂದರೆ ದೇಹ ಅನ್ನೋದನ್ನು ಮರಿತೀರಿ, ನಾನು ಅಂದರೆ ರೋಲ್, ನಾನು ಅಂದರೆ ಅಕ್ಕೋರ್, ನಾನು ಅಂದರೆ ಸರೆಂಡರ್, ನಾನು ಅಂತಂದರೆ ಶ್ರೇಷ್ಠ ವಿದ್ಯಾರ್ಥಿ, ಇದೆಲ್ಲದರ ತ್ಯಾಗ ಮಾಡಿ ಕೇವಲ ನಾನು ಅಂದರೆ ಆತ್ಮ ಎನ್ನುವ ಸತ್ಯದಲ್ಲಿ ಸ್ಥಿತ ಆಗಿ ಪರಮಾತ್ಮ ಪ್ರೇಮದಲ್ಲಿ ಲವಲೀನ್ ಆಗ್ತೀರಿ, ಮಗ್ನ ಆಗ್ತೀರಿ. ಆಗ ನೀವು ತಂದೆಯ ಸಮಾನ ಆಗಿಬಿಡ್ತೀರಿ ಅಂತ ನಮ್ಮ ಸ್ಥಿತಿ ಸೋಲ್ ಕಾನ್ಷಿಯಸ್ ಸ್ಟೇಜ್ ಈಕ್ವಲ್ ಟು ಸುಪ್ರೀಂ ಸೋಲ್ ಕಾನ್ಷಿಯಸ್ ಸ್ಟೇಜ್ ಅಂತ ಹೇಳ್ತಾರೆ ಬಾಬಾ. ಆತ್ಮಾಭಿಮಾನಿ ಸ್ಥಿತಿ ಅಂತಂದ್ರೇ ಪರಮಾತ್ಮನ ಸಮಾನ ಸ್ಥಿತಿ. ಯಾವಾಗ ಆತ್ಮಾಭಿಮಾನಿ ಸ್ಥಿತಿಯೊಳಗೆ ಇದ್ದುಕೊಂಡು ಪರಮಾತ್ಮನ ಪ್ರೇಮದಲ್ಲಿ ಲವಲೀನ್ ಆಗ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಬಾಪ್ ಸಮಾನ ಸ್ಥಿತಿ. ಎಷ್ಟು ಊಂಚಿ ಸ್ಥಿತಿ ಇದು. ನೀವು ಬಾಪ್ ಸಮಾನ ಆಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮನ ಪ್ರೇಮದ ಅನುಭವದೊಳಗೆ ಲೀನ್ ಆಗೋದ್ರಿಂದ. ಓಂ ಶಾಂತಿ.